ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 40ನೇ ಅಧ್ಯಾಯ 1ರಲ್ಲಿ ನಾವು ನೋಡುತ್ತೇವೆ. ಒಂದೇನು ಹೇಳ್ತದೆ ಅಂದರೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಯೆಹೋವನಿಗೋಸ್ಕರ ನಿರೀಕ್ಷಿಸಬೇಕು. ಯಾಕೆಂದರೆ ಮೋಶೆ ಜೀವಿತವನ್ನು ನೀವು ನೋಡಿ, ಮೋಶೆ ಮೂಲಕ 40 ವರ್ಷಗಳ ಕಾಲ ಆತನು ಅವರಿಗೆ ಆಶ್ರಯದಾತನಾಗ್ತಾನೆ. ನನಗೆ ಬಹಳ ಆಶ್ಚರ್ಯ ಅನಿಸೋದೇನೆಂದರೆ, 40 ವರ್ಷಗಳ ಕಾಲ ಅವರು ತೊಟ್ಟಂಥ ಚಪ್ಪಲಿಗಳು, ಕೆರಗಳು ಅಂತ ಏನು ನಾವು ಸತ್ಯವೇದದಲ್ಲಿ ಕರಿತೇವೆ, ಅವು ಸವಿಲಿಲ್ವಂತೆ, ಅವು ಸವಿದು ಹೋಗಲಿಲ್ವಂತೆ. ಅಂದರೆ ಕಣ್ಮಣಿಯಾಗಿ ಕಾದಿದ್ದಾನೆ ಅವರನ್ನು. ಕರ್ತನು ಅವರನ್ನು ಕಣ್ಮಣಿಯಾಗಿ ಕಾದಿದ್ದಾನೆ. ಅವತ್ತಿನ ಮನ್ನಾ ಅವತ್ತು ಕರ್ತನು ಕೊಡುವವನು. ಲಾವಕ್ಕಿಗಳು ಮಾಂಸ ತಿನ್ನಬೇಕಂತಂದರೆ ಲಾವಕ್ಕಿಗಳು ಬಂದು ಬೀಳವು. ಅಂದರೆ ಎಷ್ಟು ಮಹಾನ್ ದೇವರಲ್ವ, ನಮ್ಮನ್ನೆಷ್ಟು ಪ್ರೀತಿಸ್ತಾನಲ್ವ. ಅದಕ್ಕೆ ನಾವು ನಿರೀಕ್ಷಿಸಬೇಕು. ನಮ್ಮ ಮೊರೆಗೆ ಕರ್ತನು ಕಿವಿಗೊಡ್ತಾನೆ, ನಮ್ಮನ್ನು ಲಕ್ಷ್ಯವಿಡ್ತಾನೆ. ನಮ್ಮನ್ನು ನಾಶನದ ಗುಂಡಿಯೊಳಗೆ ಹೋಗುವುದಕ್ಕೆ ಕರ್ತನು ನಮ್ಮನ್ನು ಬಿಡೋದಿಲ್ಲ. ಕೆಸರಿನೊಳಗಿಂದ ನಮ್ಮನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡುವವನು ಈ ಲೋಕದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ಕೇವಲ ಕರ್ತನು ಮಾತ್ರ. ಕರ್ತನಿಂದ ಮಾತ್ರ ಸಾಧ್ಯ. ಪ್ರಿಯರೇ, ಕರ್ತನು ಹೇಳ್ತಾನೆ ಕೀರ್ತನೆಗಳು 41:1ರಲ್ಲಿ, ದಿಕ್ಕಿಲ್ಲದವನು ಪಾರಂಭರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಆಮೇನ್, ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೇವೆ, ದಿಕ್ಕಿಲ್ಲದವನು, ದಿಕ್ಕೇ ಇಲ್ಲ ಸ್ವಾಮಿ ನನಗೆ. ದೇವರೇ, ಈ ಕ್ಷಣ ಯೋಚನೆ ಮಾಡುವುದಾದರೆ ನನಗೆ ದಿಕ್ಕಿಲ್ಲ ದೇವರೇ. ಆದರೆ ನೀನು ಭಯಪಡಬೇಡ, ನೀನು ಧನ್ಯನಾಗ್ತೀಯ. ಯಾಕೆಂದರೆ ಯಥಾರ್ಥವಾಗಿ ನೀನು ಬಂದು ಆತನ ಸನ್ನಿಧಿಯಲ್ಲಿ ಬೇಡ್ತಾ ಇದ್ದೀಯಾ. ನೀನು ಆಪತ್ಕಾಲದಲ್ಲಿದ್ದೀಯಾ. ಈ ಆಪತ್ಕಾಲದಲ್ಲಿ ಕರ್ತನು ನಿನ್ನ ಪ್ರಾಣವನ್ನು ಕಾಪಾಡ್ತಾನೆ, ನಿನ್ನ ಪ್ರಾಣವನ್ನು ಕಾಪಾಡಿ ಉಳಿಸ್ತಾನೆ. ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ತಾನೆ. ನೀನು ಈ ದೇಶದಲ್ಲಿ ಧನ್ಯನೆನಿಸಿಕೊಳ್ತೀಯ. ಅವನು ಒಂದು ವೇಳೆ ನೀನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಿದ್ದೀಯೇನೋ, ಯೆಹೋವನು ನಿನ್ನನ್ನು ಉದ್ಧರಿಸ್ತಾನೆ. ಯೆಹೋವನು ನಿನ್ನನ್ನು ಉದ್ಧರಿಸ್ತಾನೆ. ನೀನೇನು ಮಾಡಬೇಡ, ಕರ್ತನಿಗೆ ಮೊರೆಯಿಟ್ಟು, ಯೆಹೋವನೇ ದಯವಿಟ್ಟು ನನ್ನನ್ನು ರಕ್ಷಿಸು, ಯೆಹೋವನೇ ಬೇಗ ಬಂದು ಸಹಾಯ ಮಾಡು. ಇಷ್ಟು ಮಾತ್ರ ಹೇಳಿದರೆ ಸಾಕು ಪ್ರಿಯರೇ. ನೀವು ಬೇರೆ ಏನು ಹೇಳುವುದು ಬೇಡ. ಯೆಹೋವನೇ ದಯವಿಟ್ಟು ರಕ್ಷಿಸು, ಯೆಹೋವನೇ ಬೇಗ ಬಂದು ಸಹಾಯ ಮಾಡು ಎಂದರೆ ಸಾಕು. ಕರ್ತನು ಅದ್ಭುತವನ್ನು ಮಾಡ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಸಹಾಯ ಮಾಡು ಸ್ವಾಮಿ. ದೇವರೇ, ಮಕ್ಕಳು ದೇವರೇ, ಅನೇಕರು ಸಾಲದ ಸುಳಿಯಲ್ಲಿದ್ದಾರೆ ದೇವರೇ. ಅಪ್ಪ, ಸಹಾಯ ಮಾಡು. ಯಾರ್ಯಾರು ಮಕ್ಕಳು ಸಾಲದಿಂದಿದ್ದಾರೋ ನೀವು ಹೇಳಿದ್ದೀರಲ್ಲ ಸ್ವಾಮಿ, ನನ್ನ ಮಕ್ಕಳು ಅನೇಕರಿಗೆ ಸಾಲ ಕೊಡುವ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದಂಥ ದೇವರೇ, ಈ ವಾಗ್ದಾನದ ಪ್ರಕಾರ ನಡೆಸು, ಈ ವಾಗ್ದಾನದ ಪ್ರಕಾರ ನಡೆಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್.